ಮೇಘನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಮೌನ ಮುರಿದ ಧ್ರುವ ಸರ್ಜಾ. ಅವರಿಗೂ ನಮಗೂ ಇನ್ಮೇಲೆ ಸಂಬಂಧ ಇಲ್ಲ, ಸೊ ಅವ್ರ ಲೈಫು ಅವ್ರ ಇಷ್ಟ ಅಂತಕ್ಕಂಥ ಮಾತನ್ನು ಇಲ್ಲಿ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಶಾಕಿಂಗ್ ನ್ಯೂಸನ್ನು ಹೇಳಿದ್ದಾರೆ. ಧ್ರುವ ಸರ್ಜಾ ಅವರು ಈ ಒಂದು ವಿಚಾರದ ಬಗ್ಗೆ ಒಂದು ನ್ಯೂಸ್ ಮುಂದೆ ಮಾತನಾಡಿದ್ದಾರೆ. ಸೊ ಆ ವಿಡಿಯೋ ಕ್ಲಿಪ್ಪನ್ನು ಕೂಡ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಅಷ್ಟಕ್ಕೂ ಧ್ರುವ ಸರ್ಜಾ ಯಾಕೆ ಹೀಗಂದ್ರು, ಸೊ ಮೇಘನಾ ರಾಜ್ ಅವರನ್ನು ಏನಾದರೂ ಬಿಟ್ಟು ಕೊಟ್ರ, ಇನ್ಮೇಲೆ ಮೇಘನಾ ರಾಜ್ ಅವರು ಧ್ರುವ ಸರ್ಜಾ ವಂಶಕ್ಕೆ ಸೇರಿದವರಲ್ವಾ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಧ್ರುವ ಸರ್ಜಾ ಒಂದು ಮೌನವನ್ನು ಮುರಿದಿದ್ದಾರೆ. ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಇತ್ತೀಚೆಗೆ ಕೆಲವು ಸಂಗತಿಗಳು ತುಂಬಾನೇ ವೈರಲ್ ಆಗ್ತಿದ್ವು. ಈಗ ವಿಜಯ್ ರಾಘವೇಂದ್ರ ಅವ್ರನ್ನ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬ ವೈರಲ್ ಆಗ್ತಾ ಇದ್ವು. ಸೊ ಅದಕ್ಕೆ ಒಂದು ಫುಲ್ ಪಾಯಿಂಟನ್ನು ವಿಜಯ್ ರಾಘವೇಂದ್ರ ಅವರು ಸಹ ಇಟ್ಟಿದ್ರು. ನಾನು ಯಾರನ್ನೂ ಮದುವೆ ಆಗುವುದಿಲ್ಲ, ಸ್ಪಂದನ ಅವರನ್ನು ಬಿಟ್ಟು ನನಗೆ ಯಾರೂ ಬೇಕಿಲ್ಲ, ಸೊ ಅವರ ಜಾಗವನ್ನು ಯಾರೂ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಆಗೋಲ್ಲ, ಸೊ ಸ್ಪಂದನ ಅವರನ್ನು ಬಿಟ್ಟ ನನಗೆ ಯಾರೂ ಇಷ್ಟ ಇಲ್ಲ, ನಾ ಯಾರನ್ನೂ ಮದುವೆ ಆಗೋದಿಲ್ಲ, ಎರಡನೇ ಮದುವೆ ಅಂತಕ್ಕಂಥ ಮಾತೇ ಇಲ್ಲ, ಸ್ಪಂದನ ಅವರು ನನ್ನ ಜೊತೆನೇ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ವಿಜಯ್ ರಾಘವೇಂದ್ರ ಅವರು ಸ್ಪಷ್ಟನೆಯನ್ನು ನೀಡಿದ್ರು. ಹಾಗೆ ಇಲ್ಲಿ ಒಂದು ಮೇಘನಾ ರಾಜ್ ಅವರ ಮದುವೆಯ ವಿಚಾರದ ಕುರಿತು ತುಂಬಾನೇ ಸುದ್ದಿಗಳು ಚರ್ಚೆಯಲ್ಲಿ ನಡೀತಾ ಇವೆ. ಸೊ ಯಾವ ರೀತಿಯಾಗಿ ಒಂದು ವಿಜಯ್ ರಾಘವೇಂದ್ರ ಅವರು ಇದ್ದಾರೋ, ಸೊ ಅದೇ ರೀತಿಯಾಗಿ ನೀವು ಇರ್ಬೋದಲ್ವಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಮೇಘನಾ ರಾಜ್ ಅವರಿಗೆ ಪ್ರಶ್ನೆಯನ್ನ ಒಂದು ಮಾಧ್ಯಮದವರು ಮಾಡ್ತಿದ್ದಾರೆ. ಹಾಗೆ ಯಾವ ರೀತಿಯಾಗಿ ಒಂದು ವಿಜಯ್ ರಾಘವೇಂದ್ರ ಅವರು ಸ್ಪಂದನಾಳೆ ತನ್ನ ಜೀವ, ಅವಳು ಇನ್ನುವರೆಗೂ ಜೀವಂತವಾಗಿ ನನ್ನ ಜೊತೆನೇ ಇದ್ದಾಳೆ ಅಂತಕ್ಕಂಥ ಮಾತನ್ನ ಹೇಗೆ ಬದುಕೊಂಡಿದ್ದಾರೋ, ಸೊ ಆ ರೀತಿಯಾಗಿ ನೀವು ಇರ್ಬೋದಲ್ಲ ಅಂತಕ್ಕಂಥ ಮಾತನ್ನ ಮೇಘನಾ ರಾಜ್ ಅವರಿಗೆ ಒಂದು ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಅವರಿಗೆ ಆ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸೊ ಈ ರೀತಿ ಅವರು ಯಾಕಂತಂದ್ರೆ ಮೇಘನಾ ರಾಜ್ ಅವರು ಮೀಡಿಯಾದಲ್ಲಿ ಹೇಳಿದ್ದಾರೆ, ನನಗೆ ಇನ್ನೊಂದು ಮದುವೆ ಬೇಕು, ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ, ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ರಾಯನ್ಗೆ ಒಂದು ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನ ಒಂದು ಮಾಧ್ಯಮದ ಮುಂದೆ ಈಗಾಗಲೇ ಹೇಳಿದ್ರು. ಸೊ ಈ ರೀತಿಯ ಮಾತುಗಳಿಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೀವು ಇದೇ ರೀತಿ ಮಾಡ್ಕೊಳ್ತಾ ಹೋಗ್ತೀರಾ, ಸೊ ಸಿನಿಮಾ ಇಂಡಸ್ಟ್ರಿನೇ ಇದೇ ರೀತಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಸೊ ಇಲ್ಲಿ ಒಂದು ಅಭಿಮಾನಿಗಳು ಒಂದು ವ್ಯಕ್ತವನ್ನ ಪಡಿಸಿದ್ರು. ಯಾವುದೇ ನಿಮ್ಮ ಗಂಡ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ, ಸೊ ಸತ್ತೋದ್ರು ಕೂಡ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರದಿಂದ ಜೀವನವನ್ನ ಮಾಡಬೇಕು. ಅದೇ ರೀತಿಯಾಗಿ ವಿಜಯ್ ರಾಘವೇಂದ್ರ ಅವರು ಮಾಡ್ತಿದ್ದಾರೆ, ಸೊ ಅದೇ ರೀತಿಯಾಗಿ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಅವರಿಗೆ ಒಂದು ಕಮೆಂಟ್ನ ಮೂಲಕ ಹೇಳಿದ್ರು. ಈ ರೀತಿಯಾಗಿ ಆ ಮೇಘನಾ ರಾಜ್ ರವರು ಏನು ಹೇಳಿದ್ರಪ್ಪ ಅಂತಂದ್ರೆ ಮಾಧ್ಯಮದ ಮುಂದೆ, ರಾಯನ್ ಅವರಿಗೆ ಫಾದರ್ ಫಿಗರ್ ಬೇಕು, ನನಗೆ ಒಬ್ಬೊಬ್ಬಳಿಗೆ ನಿಭಾಯಿಸೋಕ್ಕೆ ಆಗ್ತಿಲ್ಲ, ಮೊದಲನೇದಾಗಿ ನಾನು ಮೊದಲು ನಿಭಾಯಿಸ್ತಿದ್ದೆ, ಸೊ ಚಿರಂಜೀವಿ ಸರ್ಜಾ ಯಾವಾಗ ದೂರ ಆದ್ರು, ಸೊ ಅವಾಗಿಂದ ಕೇವಲ ಒಂದೇ ಒಂದು ವರ್ಷ ನಾನು ಹ್ಯಾಂಡಲ್ ಮಾಡಿದೆ, ಈಗ ನನಗೆ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ಲ, ನಮ್ಮ ತಂದೆ ತಾಯಿ ಕೂಡ ನನಗೆ ಫೋರ್ಸ್ ಅನ್ನ ಮಾಡ್ತಿದ್ದಾರೆ ಇನ್ನೊಂದು ಮದುವೆ ಆಗುವಂತ, ಸೊ ಖಂಡಿತವಾಗಿಯೂ ನಾನು ಇನ್ನೊಂದು ಮದುವೆಯನ್ನ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಮೇಘನಾ ರಾಜ್ ರವರು ಹೇಳಿದ್ರು. ಇದರ ಮಾತಿಗೆ ಸೊ ಧ್ರುವ ಸರ್ಜಾ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಪ್ಪ ಅಂತಂದ್ರೆ, ಇದಕ್ಕೊಂದು ರಿಯಾಕ್ಷನ್ ಅನ್ನ ಕೂಡ ಧ್ರುವ ಸರ್ಜಾ ಅವರು ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ತುಂಬಾ ಒಂದು ಖಡಕಾದ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದೇನಪ್ಪ ಅಂತಂದ್ರೆ, ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ನೀವು ಏನು ಹೇಳ್ತೀರಾ ಧ್ರುವ ಸರ್ಜಾ ಅವರೇ ಅಂತಕ್ಕಂಥ ಮಾತನ್ನ ಮೀಡಿಯಾದವರು ಆ ಧ್ರುವ ಸರ್ಜಾ ಅವರಿಗೆ ಕೇಳ್ತಾರೆ. ಆಗ ಧ್ರುವ ಸರ್ಜಾ ಅವರು ಏನು ಹೇಳ್ತಾರೆಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಈಗ ಚಿರಂಜೀವಿ ಸರ್ಜಾ ಅಣ್ಣನನ್ನ ಕಳೆದುಕೊಂಡಿರೋ ಅತ್ತಿಗೆ ತುಂಬಾ ದುಃಖದಲ್ಲಿದ್ದಾರೆ, ಸೊ ಆ ವಿಷಯವನ್ನ ನಾವು ಮತ್ತೆ ನೆನಪು ಮಾಡೋದು ಬೇಡ, ಸೊ ಅವರು ಈಗ ಒಂದಿಷ್ಟು ಖುಷಿಯಾಗಿದ್ದಾರೆ, ಸೊ ಅವ್ರ ಲೈಫ್ ಅವರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಧ್ರುವ ಸರ್ಜಾ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇರೋದನ್ನ ಕಮೆಂಟ್ ಮಾಡಿ.